ನಮಸ್ಕಾರ ಸ್ನೇಹಿತರೆ. ಭಾರತದ ಇನ್ಶೂರೆನ್ಸ್ ಮಾರ್ಕೆಟ್ಗೆ ಅಮೆರಿಕನ್ ಕಂಪನಿಗಳೇ ಬರಲಿ, ಯುರೋಪಿಯನ್ ಕಂಪನಿಗಳೇ ಬರಲಿ ಅಥವಾ ಮಂಗಳ ಗ್ರಹದ ಕಂಪನಿಗಳೇ ಬರಲಿ, ಇಲ್ಲಿ ಯಾವತ್ತಿಗೂ ತುಂಬ ಜನರ ಪಾಲಿಗೆ ಕಿಂಗ್ ಯಾವುದು ಗೊತ್ತಾ? LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಬರೋಬ್ಬರಿ 55%ಗಿಂತಲೂ ಹೆಚ್ಚಿನ ಮಾರ್ಕೆಟ್ ಶೇರ್ ಒಂದು ಕಂಪನಿ ಇಟ್ಕೊಂಡಿದೆ, ಸರ್ಕಾರಿ ಕಂಪನಿ. ಮೊನೊಪಲಿ ಅಲ್ಲದೆ ಹೋದ್ರೂ ಕೂಡ, ಕಾಂಪಿಟೇಷನ್ ಇದ್ರೂ ಕೂಡ ಎದುರಾಳಿಗಳನ್ನೇ ಕಾಣದಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ LIC. ದೇಶಾದ್ಯಂತ 13ರಿಂದ 15 ಲಕ್ಷ ಏಜೆಂಟ್ಗಳಿದ್ದಾರೆ. ಅಷ್ಟಕ್ಕೂ LIC ಅಂದರೆ ಜನರಿಗೆ ಯಾಕಷ್ಟು ನಂಬಿಕೆ? ಅವರ ಅದ್ಭುತವಾಗಿರೋ ಆ ಪ್ಲಾನ್ ಯಾವುದು? ಕೋಟಿಗಟ್ಟಲೆ ಆ ಪ್ಲಾನ್ ಯಾವುದು LIC ಅವ್ರದ್ದು? ನೀವು ಮಾಡಿಸ್ಬೋದಾಗಿರೋದು, ಎಲ್ಲರೂ ಮಾಡಿಸ್ಬೋದಾಗಿರೋದು. ಪ್ಲಸ್ ಆ್ಯಂಡ್ ಮೈನಸ್ ಏನು? ಬಜಾಜ್, ಟಾಟಾ, ICICI, HDFCನಂಥ ದೈತ್ಯರು ಫೀಲ್ಡ್ನಲ್ಲಿದ್ರು ಕೂಡ ತುಂಬ ಜನ ಯಾಕೆ ಇವತ್ತಿಗೂ ಇನ್ಶೂರೆನ್ಸ್ ಅಂದರೆ LIC ಅಂತಾರೆ. ಪ್ರೈವೇಟ್ ಇನ್ಶೂರೆನ್ಸ್ಗೂ LICಗೂ ಏನ್ ಡಿಫ್ರೆನ್ಸ್? ಎಲ್ಲವನ್ನ ಇವತ್ತಿನ ರಿಪೋರ್ಟ್ನಲ್ಲಿ ಎಳೆಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದು. LIC ಭಾರತದ ನಂಬಿಕೆ. ಸ್ನೇಹಿತರೆ, ಜಿಂದಗಿ ಕೆ ಸಾಥ್ ಭಿ ಜಿಂದಗಿ ಕೆ ಬಾದ್ ಭಿ, ಈ ಟ್ಯಾಗ್ ಲೈನ್ ಕೇಳದ ಭಾರತೀಯನೇ ಇಲ್ಲ ಅಂತ ಕಾಣುತ್ತೆ. ಬದುಕಿರೋವರೆಗೂ ಸತ್ತು ಮೇಲೂ ಜೊತೆಗಿರ್ತೀವಿ ಅನ್ನೋದು ಇದರ ಅರ್ಥ. ಇದೇ ಕಾರಣಕ್ಕೆ ನಮ್ಮ ತಂದೆ ತಾಯಿ ಕಾಲದಿಂದಲೂ ದುಡ್ಡು ಉಳಿಲಿ ಬಿಡ್ಲಿ ಒಂದು LIC ಮಾಡ್ಸಪ್ಪ ಅನ್ನೋದು ಕಾಮನ್ ಡೈಲಾಗ್. ಅಷ್ಟರ ಮಟ್ಟಿಗೆ ಈ ಸರ್ಕಾರಿ ಸಂಸ್ಥೆ ಜನರ ಜೀವನದಲ್ಲಿ ಬೆರೆತು ಹೋಗಿತ್ತು. ಜೊತೆಗೆ ಸರ್ಕಾರಿ ಕಂಪನಿ, ಭಾರತ ಸರ್ಕಾರದ್ದು, ಸರ್ಕಾರಿ ಗ್ಯಾರಂಟಿ ಅನ್ನೋ ಮೈಂಡ್ ಸೆಟ್ ಕೂಡ ಜನರಿಗಿದೆ. ಎರಡನೇ ರೀಸನ್, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಇನ್ಶೂರೆನ್ಸ್ ತಗೊಳ್ಳೋದೇ ಕ್ಲೇಮ್ ಸಿಗ್ಲಿ ಅಂತ. ಇಲ್ಲಿ LICಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಕೂಡ ಅದ್ಭುತ ಅಲ್ಲದೆ ಹೋದ್ರೂ ಕೂಡ ಅವರ ಸೈಜ್ಗೆ ಚೆನ್ನಾಗೇ ಇದೆ, 98.35%. ಪ್ರೈವೇಟ್ನಲ್ಲಿ ಇವರಿಗಿಂತ ಜಾಸ್ತಿ ಕ್ಲೇಮ್ ಸೆಟಲ್ ಮಾಡ್ತಿರೋ ಕಂಪನಿಗಳು ಇದಾವೆ, ಆದರೆ ಇಷ್ಟು ದೊಡ್ಡ ಸೈಜ್ನಲ್ಲಿ ಇದು ಹೆಲ್ದಿ ನಂಬರೇ. ಮೂರನೇದು ನೆಟ್ವರ್ಕ್. ಕಾಶ್ಮೀರ ಟು ಕನ್ಯಾಕುಮಾರಿವರೆಗೂ, ಸಿಟಿಯಿಂದ ಹಳ್ಳಿವರೆಗೂ LIC ಏಜೆಂಟ್ಸ್ ಆದರೂ ಸಿಗ್ತಾರೆ, ಆಫೀಸ್ಗಳು ಸಿಗ್ತವೆ. ಯಾವ ಪ್ಲಾನ್ಸ್ ಪಾಪ್ಯುಲರ್? ಎಸ್ ಸ್ನೇಹಿತರೆ, LICಯಲ್ಲಿ ಟರ್ಮ್ ಇನ್ಶೂರೆನ್ಸ್ಗೆ ಬೆಸ್ಟ್ ಪ್ಲಾನ್ಸ್ ಯಾವುದು ಅದನ್ನು ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ಶೂರೆನ್ಸ್ ಮಾರ್ಕೆಟ್ನಲ್ಲಿ 10 ಕಂಪನಿಗಳಿದಾವೆ, 100 ಪ್ಲಾನ್ಸ್ ಇವೆ. ಇಷ್ಟೆಲ್ಲ ಪ್ಲಾನ್ಗಳು, ರೂಲ್ಸ್ ಇರುವಾಗ ನಿಮಗೆ ಯಾವುದು ಬೆಸ್ಟ್ ಅನ್ನೋ ಕನ್ಫ್ಯೂಷನ್ ಶುರುವಾಗ್ಬೋದು. ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ನೀವು ಆ ಕನ್ಫ್ಯೂಷನ್ ದೂರ ಮಾಡೋಕೆ ಅಂತಾನೆ ಇರೋದು ಡಿಟೋದವರ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿ. ಜೊತೆಗೆ ಸ್ನೇಹಿತರೆ, ಇದು ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೀರೋದಾ ಅವರಿಂದ ಬೆಂಬಲಿತ ಸಂಸ್ಥೆ ಇದು. ಗೂಗಲ್ನಲ್ಲಿ 5ಕ್ಕೆ 4.9 ಸ್ಟಾರ್ ರೇಟಿಂಗ್ ಇದೆ. ಜೊತೆಗೆ ಇವರು ಹೇಳ್ತಾರೆ, ನಾವು ಸೇಲ್ಸ್ ಮೆನ್ ಅಲ್ಲ, ನಾವು ಅಡ್ವೈಸರ್ಸ್ ಅಂತ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಟ್ಟು ನಿಮಗೆ ಬೇಕಾಗಿರೋ ಟೈಮ್ನಲ್ಲಿ ಸ್ಲಾಟ್ ಬುಕ್ ಮಾಡಿದ್ರೆ ಆ ಟೈಮಿಗೆ ಮಾತ್ರ ನಿಮಗೊಂದು ಕಾಲ್ ಬರುತ್ತೆ. ಮತ್ತೆ ಕಾಲ್ ಬರಬೇಕಂದ್ರೆ ಮತ್ತೆ ನೀವು ಬುಕ್ ಮಾಡ್ಕೋಬೇಕು. ನಿಮ್ಮ ವಯಸ್ಸು, ಆದಾಯ ನೋಡಿ ನಿಮಗೆ ಬೇಕಾಗಿರೋದನ್ನು ಸಜೆಸ್ಟ್ ಮಾಡೋಕ್ಕೆ ಈ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿಯನ್ನು ನೀವು ತಗೊಳ್ಬಹುದು. ಅದು ಕೂಡ ಫ್ರೀ ಆಗಿ ಸ್ನೇಹಿತರೆ. ಕ್ಲೇಮ್ ಸಂದರ್ಭ ಬಂತು ಅಂತ ಹೇಳಿದ್ರೆ ಆ ಟೈಮ್ನಲ್ಲೂ ಕೂಡ ಫ್ಯಾಮಿಲಿಯ ಪರವಾಗಿ ನಿಂತ್ಕೊಂಡು ಕ್ಲೇಮ್ ಸೆಟಲ್ ಮಾಡಿಸ್ಕೊಡೋಕೆ ಇವರ ಸರ್ವಿಸ್ನ ಫ್ರೀಯಾಗಿ ಯೂಸ್ ಮಾಡ್ಬೋದು. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದವರ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿ ಬುಕ್ ಎ ಫ್ರೀ ಕಾಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ, ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜನ್ನು ಕೂಡ ಮೆನ್ಷನ್ ಮಾಡಿ, ನಿಮ್ಮ ಟೈಮ್ಗೆ ಕಾಲ್ ಬರೋ ಥರ ನೀವು ಬುಕ್ ಮಾಡ್ಕೋಬೋದು. ಆಸಕ್ತರು ಚೆಕ್ ಮಾಡಿ, ಇದು ಫ್ರೀ ಆಫ್ ಕಾಸ್ಟ್. ಈಗ ವರದಿಯಲ್ಲಿ ಮುಂದುವರಿಯೋಣ. LICಯ ಈಗಿನ ಬೆಸ್ಟ್ ಪ್ಲ್ಯಾನ್ಸ್ ಯಾವುದಿದೆ ಅಂತ ನೋಡೋದಾದರೆ ಗಮನಿಸಿ, LICಯೊಂದಿಗೆ ನಮಗೆ ಯಾವುದೇ ಕೊಲ್ಯಾಬರೇಷನ್ ಇಲ್ಲ. ಇಲ್ಲಿ ನಿಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀವಿ. LICನಲ್ಲಿ ಮೇಜರ್ ಆಗಿ 3 ಪ್ಲಾನ್ಗಳು ಸದ್ದು ಮಾಡ್ತಿವೆ. ಒಂದು LIC ಡಿಜಿ ಟರ್ಮ್ ಇನ್ಶೂರೆನ್ಸ್, ಹೆಸರೇ ಹೇಳುವಾಗಿದ್ದು ಪ್ಯೂರ್ ಆನ್ಲೈನ್ ಪ್ಲಾನ್, ಏಜೆಂಟ್ ಕಮಿಷನ್ ಇಲ್ಲ, ಪ್ರೀಮಿಯಂ ಸ್ವಲ್ಪ ಕಮ್ಮಿ ಇರುತ್ತೆ. 50 ಲಕ್ಷದಿಂದ 5 ಕೋಟಿ ರೂಪಾಯಿವರೆಗೂ ಕವರ್ ಸಿಗುತ್ತೆ. 18ರಿಂದ 45 ವರ್ಷ ವಯಸ್ಸಿನವರು ಮಾಡಿಸ್ಬೋದು. ಮ್ಯಾಕ್ಸಿಮಮ್ 40 ಇಯರ್ಸ್ ಕಾಲ ಅಥವಾ 75 ವರ್ಷ ಏಜ್ ತನಕ ಕವರೇಜ್ ಪಡಿಬೋದು. ಇದರ ವಿಶೇಷ ಅಂದರೆ ಪೇಔಟ್ ಆಪ್ಷನ್. ದುರ್ಘಟನೆ ನಡೆದರೆ ಬರೋ ದುಡ್ಡನ್ನು ಲಂಸಮ್ ಆದರೂ ತಗೋಬೋದು, ಅಥವಾ ತಿಂಗಳು ಸಂಬಳ ಥರ ಕಟ್ಟಾಗಿ ಬರೋ ಥರನೂ ನೀವು ಮಾಡ್ಕೋಬೋದು. ನೆಕ್ಸ್ಟ್ ನಾಮಿನಿ ಯಾರಿರ್ತಾರೆ ಅವರು. ನೆಕ್ಸ್ಟ್ LIC ಭೀಮಾ ಕವಚ್. ಇದು ಕೂಡ ಪ್ಯೂರ್ ಟರ್ಮ್ ಪ್ಲಾನ್. ಇಲ್ಲಿ 2 ಕೋಟಿಗಿಂತ ಹೆಚ್ಚು ಕವರ್ ಬೇಕಾದರೂ ಸಿಗುತ್ತೆ. 18ರಿಂದ 65 ವರ್ಷದ ವಯಸ್ಸಿನವರೆಗೂ ಎಂಟ್ರಿ ಇದೆ. ಪ್ರೀಮಿಯಂ ಪೇಮೆಂಟ್ನಲ್ಲೂ ಫ್ಲೆಕ್ಸಿಬಿಲಿಟಿ ಇದೆ. ಆದರೆ ನೆನಪಿರಲಿ, ಕ್ರಿಟಿಕಲ್ ಇಲ್ನೆಸ್ ಕವರೇಜ್, ಪ್ರೀಮಿಯಂ ಮನ್ನಾ ಆಗೋ ರೈಡರ್ಸ್ ಇದರಲ್ಲಿ ಸಿಗೋದಿಲ್ಲ. LIC ನ್ಯೂ ಟೆಕ್ ಟರ್ಮ್, ಇದು ಕೂಡ ಆನ್ಲೈನ್ ಪ್ಲಾನ್. LIC ವೆಬ್ಸೈಟ್ ಮೂಲಕ ಯಾರು ಬೇಕಾದರೂ ಬೈ ಮಾಡ್ಬೋದು. ಇದರಲ್ಲಿ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ಆಪ್ಷನ್ ಇದೆ, ಆದರೆ ಅರ್ಲಿ ಎಕ್ಸಿಟ್ ಬೆನಿಫಿಟ್ ಅಥವಾ ಲೈಫ್ ಸ್ಟೇಜ್ ಅಪ್ಗ್ರೇಡ್ ಅನ್ನೋ ಮಾಡರ್ನ್ ಫೀಚರ್ಸ್ ಇದರಲ್ಲಿ ಮಿಸ್ಸಿಂಗ್ ಇದೆ. ನೆನಪಿರಲಿ, ಇವೆಲ್ಲ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್. ಅಂದರೆ ಪಾಲಿಸಿದಾರರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಾತ್ರ ದುಡ್ಡು ಸಿಗುತ್ತೆ. ಮೆಚುರಿಟಿ ಬೆನಿಫಿಟ್ ಇದರಲ್ಲಿ ಸಿಗೋದಿಲ್ಲ. ಏನು ಕವರ್ ಆಗುತ್ತೆ, ಏನು ಕವರ್ ಆಗಲ್ಲ? ಸ್ನೇಹಿತರೆ, LIC ಪಾಲಿಸಿಗಳಲ್ಲಿ ಯಾವುದು ಕವರ್ ಆಗುತ್ತೆ ಅಂತ ಹೇಳಿದ್ರೆ, ಸಹಜ ಸಾವು, ಹಾರ್ಟ್ ಅಟ್ಯಾಕ್ ಅಥವಾ ಕ್ರಿಟಿಕಲ್ ಕಾಯಿಲೆಯಿಂದ ಸಾವು ಸಂಭವಿಸಿದರೆ, ಅಪಘಾತದಲ್ಲಿ ಆಗೋ ಸಾವು, ಭೂಕಂಪ, ಪ್ರವಾಹ, ಕೋವಿಡ್ ತರಹದ ಕಾಯಿಲೆಯಿಂದ ಸಾವು ಬಂದರೂ ಕೂಡ ಕವರ್ ಆಗುತ್ತೆ.
ಯಾವುದು ಕವರ್ ಆಗಲ್ಲ LICಯಲ್ಲಿ ಅದನ್ನು ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಪಾಲಿಸಿ ತಗೊಂಡ ಮೊದಲ ವರ್ಷದಲ್ಲೇ ವ್ಯಕ್ತಿ ತನ್ನ ಜೀವನವನ್ನು ತಾನೇ ಮುಗಿಸ್ಕೊಂಡ್ರೆ ಸಿಗಲ್ಲ. ಕುಡಿದು ವಾಹನ ಓಡಿಸಿದ್ರೆ ಅಥವಾ ಯಾವುದೇ ರೀತಿ ನಶಾ ಪದಾರ್ಥ ಓವರ್ ಡೋಸ್ ಆಗಿ ಪ್ರಾಣ ಕಳ್ಕೊಂಡ್ರೆ ಅವಾಗಲೂ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಪರಾಧ ಮಾಡೋರು, ಕಳ್ಳತನ, ದರೋಡೆ ಅದನ್ನೆಲ್ಲ ಮಾಡೋರು ಇರ್ತಾರಲ್ಲ, ಅವ್ರು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ರೂ ಕೂಡ ಈ ಅಪರಾಧಗಳನ್ನು ಮಾಡಬೇಕಾದ್ರೆ ಗುಂಡೇಟ್ ತಿಂದ ಪೊಲೀಸರದ್ದು ಅಥವಾ ಪಬ್ಲಿಕ್ಕೇ ಹೊಡೆದೇನಾದ್ರು ಪ್ರಾಣ ಕಳ್ಕೊಂಡ್ರೆ ಅವ್ರಿಗೂ ಕೂಡ ಸಿಗಲ್ಲ. ನೆಕ್ಸ್ಟ್ ಸ್ಕೈ ಡೈವಿಂಗ್, ರೇಸಿಂಗ್ ತರಹದ ರಿಸ್ಕಿ ಕೆಲಸಗಳನ್ನು ಮಾಡುವಾಗ ಜೀವ ಹೋದರೆ ಅದು ಲೈಫ್ ನಿಮಗೆ ತಂದಿರೋ ಅನಾಹುತ ಅಲ್ಲ, ನೀವು ತಂದ್ಕೊಂಡಿರೋದು ಅಂತ ಹೇಳಿ ಇವ್ರು ಕೊಡಲ್ಲ. LIC ವರ್ಸಸ್ ಪ್ರೈವೇಟ್ ಇನ್ಶೂರೆನ್ಸ್. ಎಸ್, ಈಗ ಅಸಲಿ ವಿಚಾರಕ್ಕೆ ಬರೋಣ. ಸರ್ಕಾರಿ ಕಂಪ್ನಿ LICನ ಅಥವಾ ಪ್ರೈವೇಟ್ ಇನ್ಶೂರೆನ್ಸ್ ಅಂತ. ಇದೊಂಥರ ಡೀಪ್ ಟ್ರಸ್ಟ್ ವರ್ಸಸ್ ಸೂಪರ್ ಫ್ಲೆಕ್ಸಿಬಿಲಿಟಿ ನಡುವೆ ಫೈಟ್ ಇದ್ದ ಹಾಗೆ. LIC ಹತ್ರ ಬ್ರ್ಯಾಂಡ್ ಪವರ್ ಇದೆ, ಕನ್ಸರ್ವೇಟಿವ್ ಜನಕ್ಕೆ ಇದು ಸೇಫ್ ಆಪ್ಷನ್. ಆದರೆ ಪ್ರೈವೇಟ್ ಪ್ಲೇಯರ್ಸ್ ಏನು ಮಾಡ್ತಿದ್ದಾರೆ ಗೊತ್ತಾ? HDFC, ICICI, ಮ್ಯಾಕ್ಸ್ ಲೈಫ್ ಇವರು ಇನೋವೇಟ್ ಮಾಡ್ತಿದ್ದಾರೆ. ಪ್ರೀಮಿಯಂ ಕಮ್ಮಿ ಇರುತ್ತೆ ಇವ್ರದ್ದು. ಪ್ರೈವೇಟ್ ಕಂಪ್ನಿಗಳಲ್ಲಿ LICಗಿಂತ ಬಹಳ ಕಮ್ಮಿ ಇರುತ್ತೆ ಪ್ರೀಮಿಯಂ. ಹಾಗೆ ಪೇ ಔಟ್ ಫಾಸ್ಟ್ ಇರುತ್ತೆ. ಉದಾಹರಣೆಗೆ ಮ್ಯಾಕ್ಸ್ ಲೈಫ್ನಲ್ಲಿ ಕೆಲ ಪ್ಲಾನ್ನಲ್ಲಿ ಡೆತ್ ಕ್ಲೇಮ್ ಆಯಿತು ಅಂದರೆ ಕೇವಲ 1 ಗಂಟೆ ಒಳಗಡೆ 2 ಲಕ್ಷದಷ್ಟು ಇನ್ಸ್ಟೆಂಟ್ ರಿಲೀಸ್ ಮಾಡೋದು ಫಸ್ಟಿಗೆ ಮಾಡ್ತಾರೆ, ಅಂತ್ಯಕ್ರಿಯೆ ಖರ್ಚಿಗೂ ತಡ ಆಗಬಾರ್ದು ಅಂತ. ಉಳಿದಿರೋ ಕ್ಲೇಮನ್ನು ಆಮೇಲೆ ಸೆಟಲ್ ಮಾಡಿಕೊಡ್ತಾರೆ. LICಯಲ್ಲಿ ಈ ಸ್ಪೀಡ್ ನಿರೀಕ್ಷೆ ಮಾಡೋಕ್ಕೆ ಆಗ್ತಾ ಇಲ್ಲ, ಸದ್ಯಕ್ಕೆ ಇಲ್ಲ ಅದು LICನಲ್ಲಿ ಈ ಕ್ಷಣಕ್ಕೆ. ಲಾಂಗ್ ಪ್ರೊಸೆಸ್ ಅವ್ರದ್ದು. ನೆಕ್ಸ್ಟ್ ಟರ್ಮಿನಲ್ ಇಲ್ನೆಸ್ ಅಂದರೆ ಪ್ರಾಣ ಹೋಗೋಕ್ಕೂ ಮುಂಚೆ, ಅಂದರೆ ಕೊನೆ ಹಂತದ ಗಂಭೀರ ಕಾಯಿಲೆ ಬಂದರೆ ಬದುಕಿರುವಾಗಲೇ ದುಡ್ಡು ಕೊಡ್ತಾರೆ ಪ್ರೈವೇಟ್ ಕಂಪನಿಗಳಲ್ಲಿ. ಆ ರೀತಿ ಆಪ್ಷನ್ಸ್ ಇದಾವೆ. 35 ವರ್ಷದ ವ್ಯಕ್ತಿ 2 ಕೋಟಿ ಇನ್ಶೂರೆನ್ಸ್ ಕವರೇಜ್ ತೊಗೊಂಡಿದ್ದಾರೆ, 70 ವರ್ಷದವರೆಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. LIC ಭೀಮಾ ಕವಚ್ ವರ್ಷಕ್ಕೆ ಎಷ್ಟು ಕಟ್ಟಬೇಕು ಗೊತ್ತಾ? 43,660 ರೂಪಾಯಿ ಕಟ್ಟಬೇಕು. HDFC ಲೈಫ್ 35,241 ರೂಪಾಯಿ ಕಟ್ಟಬೇಕು. ICICI ಪ್ರುಡೆನ್ಷಿಯಲ್ 28,238 ರೂಪಾಯಿ ಕಟ್ಟಬೇಕು. ಮ್ಯಾಕ್ಸ್ ಲೈಫ್ ಬಜಾಜ್ ವರ್ಷಕ್ಕೆ 27,000ದಿಂದ 28,000 ರೇಂಜ್ ಇದೆ. ಗಮನಿಸಿದ 35 ವರ್ಷದವರು ಸೇರೋರಿಗೆ ಹೇಳ್ತಿರೋದು. 20, 21, 22, 25, 28, 30 ಈ ಏಜಿಗೆ ಸೇರ್ತೀರಂದರೆ ಬಹಳ ಕಮ್ಮಿ ಇರುತ್ತೆ ಪ್ರೀಮಿಯಂ. ಇನ್ನೂ ಕೂಡ ಇದು ವರ್ಷದ ತಿಂಗಳಿಗೆ ಬರಬೇಕಾದ್ರೆ ಕಮ್ಮಿ 400, 500, 600 ರೂಪಾಯಿಗೆಲ್ಲ ನಿಮಗೆ 1 ಕೋಟಿ ಕವರೇಜ್ ಕೊಡೋ ಪ್ಲಾನ್ಸ್ ಕೂಡ ಪ್ರೈವೇಟ್ನಲ್ಲಿದ್ದಾವೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ಸ್ನೇಹಿತರೆ, LIC ಪ್ರೀಮಿಯಂ ಪ್ರೈವೇಟ್ಗಿಂತ ಆಲ್ಮೋಸ್ಟ್ 30 to 40% ಜಾಸ್ತಿ ಇರುತ್ತೆ, ಕಾಸ್ಟ್ ಜಾಸ್ತಿ ಅವ್ರದ್ದು. ಸೊ ದುಡ್ಡು ಮ್ಯಾಟ್ರ್ ಆಗಲ್ಲ, ನನಗೆ 40% ಬೇಕಾದ್ರೆ ಜಾಸ್ತಿ ಕಟ್ತೀನಿ, ನನಗೆ ಸರ್ಕಾರಿ ಇನ್ಶೂರೆನ್ಸೇ ಬೇಕು ಅನ್ನೋರು LICಗೆ ಹೋಗ್ಬೋದು. ಇಲ್ಲ, ಎಲ್ಲವೂ ಕೂಡ IRDAI ಎಲ್ಲ ಬ್ಯಾಂಕ್ಗಳನ್ನು, ಪ್ರೈವೇಟ್ ಬ್ಯಾಂಕ್ಗಳನ್ನು ಕೂಡ ಹೇಗೆ RBI ರೆಗ್ಯುಲೇಟ್ ಮಾಡುತ್ತೋ ಹಾಗೆ ಇನ್ಶೂರೆನ್ಸ್ನಲ್ಲೂ ಕೂಡ LICಯನ್ನು, HDFC ಲೈಫನ್ನು, ಮ್ಯಾಕ್ಸ್ ಲೈಫನ್ನು, ಬಜಾಜನ್ನು, ICICಯನ್ನು ಎಲ್ಲರನ್ನೂ ಕೂಡ ರೆಗ್ಯುಲೇಟ್ ಮಾಡೋದು IRDAI. ಸೊ ಎಲ್ಲರೂ ರೆಗ್ಯುಲೇಟೆಡ್ ಪ್ಲೇಯರ್ಸೇ. ಯಾರಾದರೆ ಏನು, ಎಲ್ಲರೂ ರೂಲ್ಸ್ ಫಾಲೋ ಮಾಡಬೇಕು. ಕಮ್ಮಿ ಪ್ರೀಮಿಯಂನಲ್ಲಿ ನಾನು ಇನ್ನೂ ಜಾಸ್ತಿ ಕವರ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋ ಲೆಕ್ಕಾಚಾರ ಇದ್ದರೆ ಆವಾಗ ನೀವು ಬೆಸ್ಟ್ ಆಫ್ ದಿ ಬೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿರೋ ಪ್ರೈವೇಟ್ ಕಂಪನಿಗಳನ್ನು ನೋಡ್ಬೋದು. ಯಾವಾಗಲೂ 98% ಆ್ಯಂಡ್ ಅಬೋವ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರುವಂಥ ಕಂಪನಿಗಳನ್ನು ಚೂಸ್ ಮಾಡಬೇಕು ಸ್ನೇಹಿತರೆ. ಅದು ಪ್ರೋ ಟಿಪ್. ಅದು ಅಂದರೆ ಆ ಕಂಪನಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕ್ಲೇಮ್ ಸೆಟಲ್ಮೆಂಟ್ ಕೊಡ್ತಾ ಇದೆ ಅಂತ ಅರ್ಥ. ಇನ್ನು ಆಗಲೇ ಹೇಳಿದಾಗೆ ಸ್ನೇಹಿತರೆ, ನಿಮಗೆ ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ನಿಮ್ಮ ಇನ್ಕಮ್ ಎಷ್ಟು, ನಿಮ್ಮ ಏಜ್ ಏನು, ನಿಮ್ಮ ಫ್ಯಾಮಿಲಿ ಸ್ಥಿತಿಗತಿ ಏನು, ಎಷ್ಟು ಜನ ಡಿಪೆಂಡೆಂಟ್ಸ್ ಇದ್ದಾರೆ ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋರು, ಅದರ ಬೇಸಿಸ್ ಮೇಲೆ ನೀವು ಯಾವ ಪ್ಲಾನ್ ತೊಗೋಬೇಕು, ಎಷ್ಟು ಪ್ರೀಮಿಯಂ ತೊಗೋಬೇಕು, ಎಷ್ಟು ಕವರೇಜ್ ತೊಗೋಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕಸ್ಟಮೈಸ್ಡ್ ಆಗಿ ನಿಮ್ಮ ಕೇಸಿಗೆ ಸೂಟ್ ಆಗೋ ಥರದ ಪ್ಲಾನನ್ನು ಪಡೆಯೋಕೆ ನೀವು ಡಿಟೋದ್ ಅವರಿಂದ ಫ್ರೀ ಅಡ್ವೈಸನ್ನು ಪಡಿಬೋದು. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.